ಸರೆ ಗರೆ ಸ ಪದ ಸರೆ ಗರೆ ಸ ಪದ ಸರೆ ಗರೆ ಸ ಪ ಗರೆ ಗರೆ ಸ ಪದ ಸರೆ ಗರೆ ಸ ಪದ ಸರೆ ಗರೆ ಸ ಪದ ಸರೆ ಗರೆ ಸ ಪ ಗರೆ ಗರೆ ಸ. ಕಂಗ್ರ್ಯಾಚುಲೇಷನ್ಸ್ ಪೂಜಾ ಅಕ್ಕ. ಹಾಯ್ ಜೂಜಾ. ಐ ಥಿಂಕ್ ಸಿಸ್ಟರ್ ಅನ್ನೋಕ್ಕಿಂತ ಬೆಸ್ಟ್ ಫ್ರೆಂಡ್ ಜಾಸ್ತಿ ನನಗೆ. ಚಿಕ್ಕವರಿದ್ದಾಗಿಂದ ಬರೀ ಜಾಸ್ತಿ ಜಗಳಾಡಿದ್ದು, ಹೊಡೆದಾಡಿದ್ದು, ನೀನು ಚೂರಿರೋದು ಎಲ್ಲ ಬರೀ ಅದೇ ಜಾಸ್ತಿ ಮೆಮರೀಸ್ ಇದೆ. ಐ ಥಿಂಕ್ ನಮ್ಮ ಫ್ಯಾಮಿಲಿದು ಮೋಸ್ಟ್ ಇಂಪಾರ್ಟೆಂಟ್ ಮೆಂಬರ್. ಮಿಸ್ ಮಾಡ್ಕೊತೀವಿ ಫಾರ್ ಶೋರ್, ಬಟ್ ನೀನು ಯಾವಾಗಲೂ ಜೊತೆಗಿರ್ತೀಯ ಅಂತ ನಮಗೂ ಗೊತ್ತು. ಚೆನ್ನಾಗಿರ್ತೀಯ. ಆಮೇಲೆ ಜಾನಿ ಈಸ್ ದ ಬೆಸ್ಟ್ ಗಿಫ್ಟ್ ಕುಡ್ ಅವರ್ ಗಿವರ್ಸ್. ಅವನ್ನ ಚೆನ್ನಾಗಿ ನೋಡ್ಕೊತೀವಿ. ನೀನು ಆರಾಮಾಗಿ ಚಿಲ್ಲಾಗಿ ಇರು, ಚೆನ್ನಾಗಿರು. ಐ ವಿಲ್ ಮಿಸ್ ಯು ಫಾರ್ ಶೋರ್. ಆದರೆ ಬೆಡ್ರೂಮು, ವಾರ್ಡ್ರೋಬು, ಕಬರ್ಡ್ಸ್ ಎಲ್ಲ ನಂದು ಇನ್ಮೇಲಿಂದ. ಥ್ಯಾಂಕ್ಸ್. ಬಾಯ್ ಬಾಯ್ ಬಾಯ್. ಮುದ್ದಿನ ಮಗಳು ಪೂಜಾ, ಆಕೆಯ ಮದುವೆಯ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ಅವಳ ಬಗ್ಗೆ ನನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದೀನಿ. ಚಿಕ್ಕವಳು ಇರುವಾಗಲೇ ಆಕೆ ಬಹಳಷ್ಟು ಒಂದು ರೆಸ್ಪೆಕ್ಟ್ಫುಲ್ ಹುಡುಗಿ. ಆಕೆ
ಅವಳು ಮಾತನಾಡ್ತಕ್ಕಂಥ ರೀತಿ, ಮತ್ತೊಬ್ಬರ ಜೊತೆ ಸಂವಹನ ಮಾಡ್ತಕ್ಕಂಥ ರೀತಿ ತುಂಬ ನನಗೆ ವೈಯಕ್ತಿಕವಾಗಿ ಅಪ್ಪನಾಗಿ ಭಾಳಷ್ಟು ಅಚ್ಚುಮೆಚ್ಚು. ಆನಂತರ ಆಕೆ ಮುಂದೆ ಅವಳ ಒಂದು ಎಜುಕೇಷನ್ ಕೂಡ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಮುಗಿಸಿದಳು. ಇವತ್ತಿನ ದಿನ ಆಕೆ ತನ್ನ ಉನ್ನತ ಹುದ್ದೆಯನ್ನು ತೆಗೆದುಕೊಂಡು ಒಳ್ಳೆಯ ಪತಿಯನ್ನು ಹೊಂದಿರೋದರಿಂದ ತಂದೆಯಾಗಿ ನನಗೆ ಭಾಳ ಸಂತೋಷ ಆಗ್ತದೆ. ಆ ನನ್ನ ಮಗಳಿಗೆ ಭಾವಿ ಜೀವನದಲ್ಲಿ ಉತ್ತಮವಾದ ಆಯುರಾರೋಗ್ಯ ಸಿಗಲಿ ಅಂಥೇಳಿ ನಾನು ಹಾರೈಸ್ತಾ ಇದ್ದೇನೆ. Happy married life, Pooja. Thank you for always supporting in my hard times. ಅವಳು ಯಾವಾಗಲೂ ಎಲ್ಲರ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಾಳೆ ಆ್ಯಂಡ್ ಶೀ ಈಸ್ ಅ ಡಿಂಪಲ್ ಕ್ವೀನ್ ಆ್ಯಂಡ್ ಅವಳು ನನ್ನ ಕಸಿನ್ ಆಗಬೇಕು. ಥ್ಯಾಂಕ್ ಯು. ಪೂಜಾ ನಮ್ಮ ಅಣ್ಣನ ಮಗಳು. ಆಗಿನ ಸ್ವಭಾವ ಅಗ್ದಿ ಏಕ್ ನಂಬರ್ ಸ್ವಭಾವ. ನಮ್ಮ ಕಡೆ ಅಂದರೆ ಭಾಳ ಜಾಸ್ತಿ ಆಕಿಗೆ ಇಂಟ್ರೆಸ್ಟ್. ಅತ್ಯ ನೀವು ಬರ್ಲಿಕ್ಕೆ ಬೇಕ್ರಿ ಅಂತ ವಿಡಿಯೋ ಮಾಡಿ ನಮ್ಮನ್ನು ಕರೆದ ಬಂದ ಮೇಲೆ ಎಷ್ಟು ಆನಂದದಿಂದ ಅಪ್ಪಿಕೊಂಡೋಳೆ. ಅದೊಂದು ಸಂತೋಷದ ಮಾತು. ಹಾಯ್, ನಾನು ಲಕ್ಷ್ಮಿ ಅಂತ. ಪೂಜಾಗೆ ನಾನು ಮಾಮಿ ಆಗ್ಬೇಕು ಆ್ಯಕ್ಚುಲಿ ರಿಲೇಷನಲ್ಲಿ. ಆದ್ರೆ ನನಗೆ ಯಾವಾಗೂ ನನಗೆ ಅವಳು ಮಾಮಿ ಥರ ಟ್ರೀಟ್ ಮಾಡಿಲ್ಲ. ಶೀ ಈಸ್ ಅ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ನಂದು ಹಾರ್ಡೆಸ್ಟ್ ಟೈಮಲ್ಲಿ ನನಗೆ ಸಪೋರ್ಟ್ ಆಗಿದ್ದಿದ್ದು ಪೂಜಾನೇ. ಪೂಜಾನ ಬಗ್ಗೆ ಹೇಳ್ತಾ ಹೋದರೆ ಭಾಳನೇ ಇದೆ ಹೇಳೋಕ್ಕೆ. ಅವಳು ಬುಕ್ಸ್ ಲವರ್, ಪೆಟ್ ಲವರ್ ಆ ಥರ ಇದೆ. ಆದರೆ ನನ್ನ ಜೊತೆ ಅವಳು ತುಂಬ ಡಿಫ್ರೆಂಟ್ ಆಗಿದ್ದಾಳೆ, ಲೈಕ್ ಫ್ರೆಂಡ್ ಥರ. ಪೂಜಾ, ವಿಶ್ ಯು ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ನೀನು ಅನ್ಕೊಂಡ್ಕಿಂತನೂ ತುಂಬ ಚೆನ್ನಾಗಿರಿ ಇಬ್ಬರು. ಯಾವಾಗೂ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ. ಬಾಯ್. ಪೂಜಾ ನಮ್ಮ ಸೊಸೆ ಆಗ್ಬೇಕು. ಅವಳ ಬಗ್ಗೆ ಹೇಳ್ಬೇಕಂದ್ರೆ ಅವಳು ತುಂಬ ಸೋಷಿಯಲ್ ಆಗಿದ್ದಾಳೆ. ಆಮೇಲೆ ಎಲ್ಲರ ಜೊತೆ ಬೇಗನೆ ಹೊಂದ್ಕೊಂಡ್ಬಿಡ್ತಾಳೆ. ಗಿಡನೂ ಮಾತಾಡಿಸ್ಬಿಡ್ತಾಳೆ. ಅವಳು ಗಿಡ ಜೊತೆನೇ ಮಾತಾಡಂದ್ರು ಮಾತಾಡಿಸ್ತಾಳೆ. ಮತ್ತು ಇನ್ನೇನು ಅವಳ ಹಾಬಿ ಅಂದರೆ ಜಾಸ್ತಿ ಊಟ ಮಾಡೋದು, ಮಾಡ್ಕೊಳ್ಳೋದು. ಇವೆರಡು ಭಾರಿ ಪರ್ಫೆಕ್ಟಾಗಿ ಮಾಡ್ತಾಳೆ. ಥ್ಯಾಂಕ್ ಯು. ಹಾಯ್, ಪೂಜಾ ನನಗೆ ವಿನಯಿಂದ ಫ್ರೆಂಡ್ ಆಗಿದ್ದು ಎಂಗೇಜ್ಮೆಂಟ್ ಶಾಪಿಂಗ್ ಟೈಮಲ್ಲಿ. ಶೀ ಈಸ್ ಎಕ್ಸ್ಟ್ರೀಮ್ ಎಕ್ಸ್ಟ್ರೋವರ್ಟ್ ವಿತ್ ಫ್ರೆಂಡ್ಸ್. ಆಮೇಲೆ ತುಂಬ ಮಿಂಗಲ್ ಆಗ್ತಾಳೆ ಎಲ್ರ ಜೊತೆ, ತುಂಬ ಸೋಷಿಯಲೈಸ್ ಆಗ್ತಾಳೆ. ಹಾಬೀಸ್ ಅಂತ ಬಂದರೆ ತುಂಬ ಬುಕ್ಸ್ ಓದ್ತಾಳೆ, ರೀಲ್ಸ್ ನೋಡ್ತಾಳೆ. ಆಮೇಲೆ ಮನೆಯವರೆಲ್ಲ ಹೇಳೋದಾದರೆ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಏನಿಲ್ಲ, ತುಂಬ ಒಳ್ಳೆ ಹುಡುಗಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಫ್ಯೂಚರ್. ಥ್ಯಾಂಕ್ ಯು. ಪೂಜಾ ನನ್ನ ಜ್ಯೇಷ್ಠ ಸುಪುತ್ರಿ. ಅವಳು ಹುಟ್ಟಿದಾಗ ನಂಗೆ ಭಾಳ ಸಂಭ್ರಮ. ಮೊದಲೇ ಮಗಳಂತ. ಅವಳು ಅಷ್ಟೇ ಸ್ವಭಾವದಲ್ಲಿ ಒಳ್ಳೆಯವಳು. ಇವತ್ತು ಅವಳನ್ನ ಬಿಟ್ಟು ಕಳಿಸ್ಬೇಕಲ್ಲ ಅಷ್ಟೇ ಖುಷಿ. ಒಂಥರ ಒಳ್ಳೆ ಮನೆ ಸೇರಿದಾಳಂತೇಳಿ. ಆದರೆ ಕಳ್ಸೋಕೆ ಸ್ವಲ್ಪ ಬೇಜಾರು. ಹಂಗಾಗಿ ಅವಳ ಜೀವನ ಚೆನ್ನಾಗಿರ್ಲಂತ ಬೆಳೆಸೋದು ಅಷ್ಟೇ. ನಮ್ಮ ಪ್ರೀತಿಯ ಸೊಸೆಯಾಕಿ, ನಾನು ಅವ್ರ ಅತ್ತಿ. ತಂದೆ ತಾಯಿಯ ಪ್ರೀತಿಯ ಮಗಳು, ಚೊಚ್ಚಲ ಮಗಳು. ಮನೆಯಲ್ಲಿ ಭಾಳ ಇಷ್ಟವಾದ ಮಗಳು ಅವಳು. ಅವ್ರ ಪ್ರೀತಿಯಿಂದ ಬೆಳೆದಾಳ. ಹಿಂಗೆ ಬೆಳೆದು ಚೆನ್ನಾಗಿರಲಿ, ಗಂಡನ ಮನೆಗೂ ಚೆನ್ನಾಗಿದ್ದು ಹೆಸರು ತರಲಿ. ತವ್ರ ಮನೆ ಹೆಸರು ಹೆಂಗೆ ಬಂದಾಳ, ಗಂಡನ ಮನೆಗೂ ಹಂಗೆ ಹೆಸರು ತುಂಬ. ಪೂಜಾ ನನ್ನ ಮನೆಯ ಹಿರಿಯ ಮೊಮ್ಮಗಳು. ನಮ್ಮ ಮನೆಯೊಳಗೆ ಆಕಿ ಭಾಳ ಆಕರ್ಷಣೆ ಆಗಿ ಬೆಳೆದಾಳ. ಅವ್ರ ಸೋದರ ಮಾವುಗಳಂತಿ ಕೈಯಾಗಿ ಹಿಡ್ಕೊಂಡೆ ಯಾವತ್ತೇ ಆಟ ಆಡ್ಯಾರಿಬ್ಬರು. ನಮ್ಮ ಮನೆಗೆ ಅತಿ ಪ್ರಿಯವಾದ ಮೊಮ್ಮಗಳಕಿ ನಮಗೆ. ಅವ್ರ ಅಜ್ಜ ಅಂತಿ ಯಾವತ್ತೇ ಹೆಗಲ ಮೇಲೆ ಇಟ್ಕೊಂಡು ಅಂಬಿಗಾಲ್ ಮಾಡಿ ಆಟ ಆಡಿತಿದ್ರು ಆಕಿನ ಜೊತೆ. ಯಾವತ್ತು ಹಾಲು ಕುಡ್ಸೋರು. ಪ್ರತಿಯೊಂದೆಲ್ಲ ನಮಗೆ ನೆನಪು ಬರ್ಲಿಕ್ಕತ್ತದ. ಈಗ ಅವ್ರ ಅಜ್ಜ ಭಾಳ ಪ್ರೀತಿ ಮಾಡಿದ್ರು. ಅಕ್ಕಿ ಕಲಿಯೋ ಮುಂದಕ್ಕಿ ಏನು ಕೇಳ್ತಾಳ ಅದನ್ನೆಲ್ಲ. ಅವ್ರ ಪಪ್ಪ ಮೊಬೈಲ್ ಕೊಡಿಸೋದಿಲ್ಲ ಅಂದರು ಇಂಜಿನಿಯರ್ ಕಲಿಯುವಾಗ. ನಾ ಕೊಡಿಸ್ತೀನಿ, ನಮ್ಮ ತಗೋ ಅಂತ ಆಗಿಂದಾಗ ಕೊಡಿಸ್ಕೊಟ್ರು.
ಮೊಮ್ಮಗಳ ಸಲುವಾಗಿ ಏನು ಬೇಕೆಲ್ಲ ಮಾಡಿದ್ರು ಅವ್ರು. ಕೊನೆಗೂ ಅವ್ರಿಗೆ ಅಕ್ಕಿ ಹಾಕೋ ಭಾಗ್ಯ ಬರಲಿಲ್ಲ. ಅವ್ರ ಅಷ್ಟೇ ಮುಂದಕ್ಕೆ ಸೆಕೆಂಡ್ ಇಯರ್ ಕಲಿ ಮುಂದೆ, ಫಸ್ಟ್ ಇಯರ್ ಕಲಿ ಮುಂದೆ ಅವರ ಸೋದರ ಮಾವನ ಹೆಂಡ್ರು ಇಬ್ಬರೂ ಕೂಡ ಅಕ್ಕಿನ ಇಷ್ಟು ಪ್ರಿಯವಾಗಿ ಅಕ್ಕಿ ಸ್ಕೂಲ್ಗೆ ಹೋಗೋಕಿನ ಮೊದಲ ಡಬ್ಬಿ ತಯಾರು ಮಾಡಿ ಅಕ್ಕಿಗೆಲ್ಲ ತಯಾರು ಮಾಡಿ ಇಬ್ಬರೂ ಕಳಿಸ್ಕೊಡೋರು. ನನ್ನ ಸೊಸೆಂದಿರಿಬ್ಬರು ನಮ್ಮ ಮನೆ ಒಳಗಂದ್ರೆ ಅಕ್ಕಿ ಭಯಂಕರ ಆಕರ್ಷಣವಾಗಿ ಬೆಳೆದಾಳ್ರಿ. ಈಗ ಅಕ್ಕಿ ಹೋಗ್ಕಳಂದ್ರೆ ನಮಗೆ ಭಾಳ ಕಷ್ಟ ಆಗಿ ದುಃಖ ಆಗ್ಲಿಕ್ಕತ್ತದ. ಹಂಗೆ ಅವ್ರ ದೊಡ್ಡ ಅಜ್ಜನ ಮನ್ಯಾಗನು ಅಷ್ಟೇ ಪ್ರೀತಿಯಿಂದ ಬೆಳೆದಾಳ್ರಿ ಆಕಿ. ಅವ್ರ ದೊಡ್ಡ ಅಜ್ಜ ಅಂತಿ ಆಕಿ ಅಂದ್ರೆ ಅಷ್ಟ ಪ್ರೀತಿ. ಆ ಅಜ್ಜ ಅಮ್ಮನೂ ಕಳ್ಕೊಂಡ್ರ ಆಕಿ. ಹಿಂಗೆಲ್ಲ ಆಗಿ ನಮಗೆ ಭಾಳ ಮನಸ್ಸಿಗೆ ನೋವಾಗಿ ಆಕಿನ ಕಳಿಸ್ಬೇಕಾದ್ರೆ ಈಗ ಭಾಳ ಕಷ್ಟ ಆಗ್ಲಿಕ್ಕತ್ತದ ನಮಗೆ. ಇಷ್ಟು ಮಾತು ಹೇಳಿ ನಾನು ಮುಗಿಸ್ಬೇಕು. ಮದುವೆ ಶುಭಾಶಯಗಳು. ಪೂಜಾ ಅಕ್ಕ ಕಡೆ ಹೇಳು. ಪೂಜಾ ಯಾರು? ಪೂಜಾ ನಮ್ಮ ಮಮ್ಮಿ ರೀ. ಪೂಜಾನು ಹೇಳು. Ladies and gents, this is the moment you've waited for. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ, ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಕುಂಕು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳುವ ದುಃಖಕ್ಕೆ ಹೇಳು ಎವ್ರಿಡೇ ಬಿ ಹ್ಯಾಪಿ. ಅಂಕುಡೊಂಕು ದಾರಿ ಬ್ಯಾಡ, ಸುಂಕವಿಲ್ಲ ದೂರ ಬ್ಯಾಡ, ಅಂಕೆ ಇಲ್ದ ಶಂಕೆ ಬ್ಯಾಡ, ಸಂತೆಯಲ್ಲಿ ಚಿಂತೆ ಬ್ಯಾಡ, ಅಂತೆ ಕಂತೆ ಮಾತೆ ಬ್ಯಾಡ, ಕುಂಕು ಬಿಂಕವೆಲ್ಲ ಬ್ಯಾಡ. ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಬಾಳು ಬಾಳೆ ಅಲ್ಲ ನಾಣ್ಣುಡಿ ಚಂದನ. ಬೆಂಕಿಯಲ್ಲಿ ಸರಸ ಬ್ಯಾಡ, ಸ್ನೇಹದಲ್ಲಿ ವಿರಸ ಬ್ಯಾಡ, ಜಾಣ್ಣುಡಿ ಚಂದನ. ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು, ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಗಾದೆ ಮತ್ತೆ ಸೊಗಸು.
ಹುಡುಗಿರು ಬಾನ್ ಸ್ಟಾರ್ಸ್ ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್ ನನ್ನ ಮೈಯ ಮೇಲಿದೆ ಬ್ಲೇಸರ್ಸ್ DJ raise some bass up so we gonna put your hands up ಇವಳ ನೋಡಣ್ಣ ಎಷ್ಟು ಬೆಳ್ಳಗವಳಣ್ಣ ಯಾವ ಪ್ಯಾಕೆಟ್ ಹಾಲು ಕುಡಿತಾಳೆ ಕೇಳಬೇಕಣ್ಣ ನೋಡೋಕೆ ಸಣ್ಣ ತೂಟಿಗೆ ಹಚ್ಚವಳೆ ಬಣ್ಣ ನನ್ನ ಹಾರ್ಟಿಗೆ ಬುಲೆಟು ನಾಟಂಗ್ ಬಿಡ್ತಾವಳೆ ಕಣ್ಣ ಬೆಟ್ಟೆಗೆ ಹೋಗೋದೆ ಬೇಡ ಇಲ್ಲೇ ಇದೆ ಶಿಕಾರಿ ಇವಳಿಂದ ಬಿದ್ದ ಹುಡುಗ ಪಾಪ ಪರ್ಮನೆಂಟು ಭಿಕಾರಿ ನಾ ಸೈಕಾದೆ ಇಲ್ ಬಂದು ಸೈಕಾದೆ ಇವಳು ನೋಡಿ ಸೈಕಾದೆ ಓ ಮೈ ಗಾಡ್ ಸತ್ತದೆ ಈ ಬೇಬಿ ನೋಡೆ ಮೂರು ಬೆಗ್ಗಿಗೆ ತಲೆ ಗಿರ 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 ಅಂದಿದೆ ನನ್ನ ಕಣ್ಣುಗಳು ಬ್ಲೈಂಡ್ ಆಗಿದೆ ಬಾಡಿ ಬ್ಯಾಲೆನ್ಸ್ ತಪ್ಪಿದೆ ಯಾರೋ ಈ ಹುಡುಗಿ ಫುಲ್ ಬಾಟಲ್ ಖಾಲಿ ಮಾಡಿದಳೆ ಅಯ್ಯೋ ಡ್ಯಾನ್ಸ್ ಮಾಡ್ತಾವಳೆ ಕಡಕ್ ಸ್ಮೈಲ್ ಕೊಡ್ತಾವಳೆ ಬೌನ್ಸ ನಾ ಕೇಳಿದ್ದಕ್ಕೆ ಕೊಡು ನೀ ಆನ್ಸ ಯಾಕೆ ಹೇಳು ಈ ಬಾಡಿ ಇಷ್ಟು ಸೂಪರ್ ಇಲ್ಲಿ ಎಲ್ಲ ಹುಡುಗಿರು ಬಾನ್ ಸ್ಟಾರ್ಸ್ ಡಿಸ್ಕೋ ಲೈಟ್ಸ್ ಅಂಡ್ ಲೇಸರ್ಸ್ ನನ್ನ ಮೈಯ ಮೇಲಿದೆ ಬ್ಲೇಸರ್ಸ್ DJ raise some bass up so we gonna put your hands up ಬೆಳಕು ಮನೆಯ ಯುವರಾಣಿಗೆ ಬೆಳಕು ಮನೆಯ ಯುವರಾಣಿಗೆ ಪೂಜಾ ಅಕ್ಕಗೆ ಹಿಪ್ 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 ಗಂಟೆ 12 ಆಗಿದೆ ವಾಲ್ಯೂಮ್ ಮ್ಯಾಕ್ಸಿಮಮ್ ಇದೆ